ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅದೇನೋ ನಾನು ಲಾಸ್ಟ್ ಟೈಮು ಚಿಕ್ಕವಳಿದ್ದಾಗ ಏನೇನೋ ಮಾಡಿದ್ದೆ ತಾನೇ, ಇವತ್ತು ಆ ಥರನೇ ಮಾಡ್ತಾ ಇದ್ದೀವಿ. ಮಾತಾಡೋದು, ಬ್ಲಾಗು, ಆ ಥರ ಬ್ಲಾಗ್. ಇವಾಗ ನಮ್ಮ ಬ್ಲಾಗಲ್ಲಿ ಯಾರಿದ್ದಾರೆ ಇವತ್ತು? ಯಾರಿದ್ದಾರೆ ನಮ್ಮ ಬ್ಲಾಗಲ್ಲಿ? ಇವತ್ತು ಲಾಸ್ಟ್ ಟೈಮು ನಮ್ಮ ವಿಹಾನ್ ಬಂದವನೇ ಈ ವಿಡಿಯೋದಲ್ಲಿ. ಇವಾಗ ಏನಾದರೂ ಲಾಸ್ಟ್ ಟೈಮ್ ಬರ್ತಾನೆ ಇವತ್ತು. ಯಾಕಂದ್ರೆ ಮುಂಚೆ ಎಲ್ಲ ಇವಾಗೆಲ್ಲ ಬರಕ್ ಆಗೋದಿಲ್ಲ, ಯಾಕಂದ್ರೆ ವಿಹಾನು ಊರಿಗೆ ಹೋಗ್ತಾನೆ ಸ್ವಲ್ಪ ದಿನ ಆಗಿದ ತಕ್ಷಣ. ಯಾಕಂದ್ರೆ ಅವನು ಇಷ್ಟು ದಿನ ಇರ್ಬೇಕು, ಮತ್ತೆ ಅವನಿಗೂ ಅಪ್ಪ ಮಾತಾಡಿಸ್ಬೇಕು, ಅಜ್ಜಿ ಮಾತಾಡಿಸ್ಬೇಕು, ಹಂಗ ಅನ್ಸುತ್ತೆ ತಾನೆ. ಅದಕ್ಕೆ ಅವನು ನಾಳೆ ಊರಿಗೆ ಹೋಗ್ತಾನೆ. ಅದಕ್ಕೆ ವಿಹಾನ್, ವಿಹಾನ್ ಬಂಗಾರಿ, ಇವನ್ ಬೇರೆ ಕ್ವಶನ್ ಕೇಳಿ. ಹಂಗಲ್ಲ ನಗ್ಸ್ಲ. ಈಗ ನೋಡಿ ಗಾಯ್ಸ್, ನಮ್ಗೆ ಏನ್ ನಗ್ಸ್ತೀನಿ. ಸೊ ನಮ್ ವಿಹಾನು ಊರಿಗೆ ಹೋಗ್ತಿದ್ದಾರೆ, ಹುಬ್ಳಿಗೆ ಹೋಗ್ತಿದ್ದಾರೆ ಅವರು. ನಮಗೆ ಏನ್ ಅನ್ಸ್ತೈತೆ ವಿಹಾನ್ ಊರಿಗೆ ಹೋಗ್ತಿರೋದು? ಫುಲ್ ಬೇಜಾರ್ ಅನ್ಸ್ತೈತೆ. ಯಾಕೆ? ಯಾಕಂದ್ರೆ ಇಷ್ಟೊಂದು ದಿವಸ ನನ್ನ ಜೊತೆ ಇದ್ದ. ಇವಾಗ ನಾನು ಹೇಳ್ತಿರ್ತೀನಿ ಒಂದು ಪಾಪು ಮಾಡ್ಕೊಳ್ಳಿ ಅಂತ, ನಿಮಗೆ ಹೇಳ್ತಿರ್ತೀನಿ ಪಾಪು ಮಾಡ್ಕೊಳ್ಳಿ ಅಂತ. ಏನ್ ಗೊತ್ತಾಯ್ತಾ? ನಾನು ಬೋರ್ ಆಗ್ತೀನಿ. ಇವಾಗ ಹೆಂಗಿದ್ರು ವಿಹಾನು ಊರಿಗೆ ಹೋಗ್ತಾನೆ, ಅದಕ್ಕೆ ಇಷ್ಟಂತಿದ್ದಾನಲ್ಲ ಅವನು ಅಲ್ಕೋಲ ಇರ್ತಾನೆ. ಹೆಂಗಿದ್ರು ನಂಗೆ ಇವಾಗ ಬೇಕು, ಇವಾಗ ತಮ್ಮ. ಹೌದಾ? ಇವರೇ ಇದಾರಲ್ಲ, ಇವರೆಲ್ಲ ಇದಾರೆ, ಆರಾಮಾಗಿ ಫೋನ್ ಮಾತಾಡ್ಕೊಂಡು ಇರ್ಬೋದಲ್ಲ. ಅಲ್ಲ, ಹೆಂಗಿದ್ರು ವಿಹಾನು ಊರಿಗೆ ಹೋಗ್ತಿರ್ತಾನೆ, ಹೆಂಗ್ ಮಾತಾಡ್ಸಕ್ಕೂ ಆಗೋದಿಲ್ಲ. ಇವಾಗ ಮನೆಯಲ್ಲಿ ಇವಾಗ ಏನಾದ್ರು ಅಮ್ಮ ಬಾಯಿಲಿ ವಿಹಾನ್ ಸಾಯಿ ಎದ್ದಿದ್ದಾನೆ ಅಂತ ಅನ್ನಕ್ ಆಗೋದಿಲ್ವಲ್ಲ, ಅದಕ್ಕೆ ಇನ್ನೊಂದು ಪಾಪು ಮಾಡ್ಕೊಳ್ಳಿ. ಇನ್ನೊಂದು ಪಾಪು ಬೇಕು. ಸರಿ, ಆಮೇಲೆ ನೋಡೋಣ. ಈಗ ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವರೆಲ್ಲ ಎಷ್ಟು ಹುಷಾರಾಗ್ಬಿಟ್ಟಾರ ನೋಡಿ, ಮಕ್ಕಳೆಲ್ಲ ಸಖತ್ ಹುಷಾರಾಗ್ಬಿಟ್ಟಾರ ಎಲ್ರು. ಸೊ ನಮ್ಮ ವಿಹಾನ್ ಪಾಪ ಊರಿಗೆ ಹೋಗ್ತಾನೆ. ಅವನು ಇಷ್ಟು ದಿನ ಇಲ್ಲೇ ಇದ್ದ, ಒಂದು ಗ್ಯಾಪಲ್ಲಿ ಒಂದು ವಾರನೋ 10 ದಿವಸನೋ ಅವ್ರ ಊರಿಗೆ ಹೋಗಿ ಬಂದಲ್ಲ. ಅವನ ಹೆಸರು ನಾಮಕರಣ ಆದ್ಮೇಲೆ ಅಲ್ಲ ವಿಹಾನ್? ವಿಹಾನ್ ಯಾಕೋ ಊರಿಗೆ ಹೋಗ್ತೀಯಾ? ನಿಮ್ಗೊಂದು ಕ್ವಶನ್ ಏನ್ ಗೊತ್ತಾ? ಯಾಕೆ ವಿಹಾನ್ ಹೋಗ್ತೀವಿ ನೀನ್ ಊರಿಗೆ? ಹೇಳ್ಬಿಡೋದು ನನಗೆ, ಅದೇ ನನ್ ಕ್ವಶನ್ ಬೇಕು. ಯಾಕೆ ಊರಿಗೆ ಹೋಗ್ತಿದ್ದೀನಿ ಅಂದರೆ, ಇವಾಗ ನಾನು 6 ತಿಂಗಳಾಯ್ತು, ಮತ್ತೆ ಈಗ ನಾನು ಊರಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಅವ್ನ ಕ್ವಶನ್ಗೆಲ್ಲ ನೀನು ಕ್ವಶನ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಇಷ್ಟೇ. ನೆಕ್ಸ್ಟ್ ಕ್ವಶನ್. ನೀನ್ ಯಾಕೆ ಊರಿಗೆ ಹೋಗ್ತಿದ್ಯಾ? ನಿಂಗೆ ಏನಾದ್ರು ನಮ್ಮ ಮನೇಲಿ ಬೇಜಾರಿದ್ಯಾ ಇಲ್ವಾ? ಬೇಜಾರಂತಲ್ಲ. ಸೊ ಇವಾಗ ಅಲ್ಲ, ಇರಿ. ಸೊ ಗಾಯ್ಸ್, ಏನು ಗೊತ್ತಾ, ಚಿಕ್ಕವನಿದ್ದಾಗೆಲ್ಲ ವಿಹಾನು ನಮ್ಮ ದೇವ್ರಿದಾನ ವಿಹಾನ್ ಇದಾನ ಇಲ್ವಾ? ಅಷ್ಟು ಸೈಲೆಂಟ್ ಆಗಿದ್ದ. ಇವಾಗ ಹೂ ಅನ್ನೋದು ಕಲ್ತ್ಬಿಟ್ಟವನೆ. ಅಲ್ಲಿಗ ನೋಡ, ನೀನ್ ಕ್ವಶನ್ ನಾನು ಆನ್ಸರೇ ಕೊಟ್ಟಿಲ್ಲ. ಏನಂತ ಕೇಳ್ತೀನಿ ಕೇಳಿ. ಇವಾಗ ವಿಹಾನು ಚಿಕ್ಕವನಿದ್ನಲ್ಲ, ಅವಾಗ ಇಲ್ಲಿರ್ಬೇಕು, ನಮ್ಮ ಮನೇಲಿ ಇರ್ಬೇಕು. ಇವಾಗ ಸ್ವಲ್ಪ ದೊಡ್ಡನಾದ್ನಲ್ಲ, ಇವಾಗ ಅವ್ರ ಮನೆಗೆ ಹೋಗ್ಬೇಕು. ನೀನು ಚಿಕ್ಕವಳಾಗಿದ್ದಲ್ಲ, ಅವಾಗ ಸುಷ್ಮಿತಾ ಅವ್ರ ಅಮ್ಮವ್ರ ಮನೇಲಿ ಇದ್ದೆ, ಆಯ್ತಾ? ಆಮೇಲೆ ನೀನು 5-6 ತಿಂಗಳಾಯ್ತಲ್ಲ, ಅವಾಗ ನಮ್ಮ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ನೋಡಿ, ನೀನೇನೋ ಫಂಕ್ಷನ್ ಇದ್ರೆ ಅವಾಗ ಹೋಗೋಗಿ ಬರ್ತಿರಲ್ಲ, ಹಂಗೆ ವಿಹಾನು ಅಷ್ಟೇ. ನೆಕ್ಸ್ಟ್ ಈಗ ಹುಟ್ಟಿದಾಗ ನಮ್ಮ ಮನೇಲಿ ಇದ್ನಾ, ಎಷ್ಟು 6 ತಿಂಗಳಿದ್ನಾ. ಈಗ ನೆಕ್ಸ್ಟ್ ನಮ್ಮ ಮನೇಲಿ ಏನಾರ ಫಂಕ್ಷನ್ ಆದ್ರೆ ತುಂಬಾ, ಈಗ ಒಂದು ವರ್ಷದಲ್ಲಿ 1-2 ಸರಿನೋ 3 ಸಲಿನೋ ಹಂಗೆ ಬರ್ತಾನೆ. ಆಮೇಲೆ ಸ್ಕೂಲ್ ಹಾಲಿಡೇಸ್ ಬಿಡುತ್ತಲ್ಲ, ಅವ್ನು ಸ್ಕೂಲ್ಗೆ ಹೋಗ್ಬೇಕಾರೆ ಅವಾಗ ಬರ್ತಾನೆ. ಸೊ ಆ ಥರ ಎಲ್ಲರೂ ಅಷ್ಟೇ, ನಾವು ಅಷ್ಟೇ, ನೀನು ಅಷ್ಟೇ, ಎಲ್ಲರೂ ಅಷ್ಟೇ. ಏನಾದ್ರೂ ನನ್ಗೆ ನನ್ನ ಥರನೇ ದೊಡ್ಡವನಿದ್ರೆ, ನನ್ನಷ್ಟೇ ಇದ್ರೆ, ಇವಾಗ ಏನಾದ್ರೂ ಒಂದು ಚಿಕ್ಕವನು, ನಾನು ಅವನ್ನ ಕರ್ಕೊಂಡು ಡೈಲಿ ಸ್ಕೂಲ್ಗೆ ಹೋಗ್ತಿದ್ದೆ. ಅಂದ್ರೆ ಅದು ಟೈಮ್ ಬರುತ್ತೆ ಎಲ್ಲದಕ್ಕೂ. ಒಂದೇ ನೋಡಿ, ನೀನು ಇಷ್ಟ ಇದ್ದೆ ನೋಡು, ನೋಡಿ ಹಿಂಗಿದ್ದೆ ನೀನು ಮುಂಚೆನೆ. ಸೊ ಆಮೇಲೆ ಹೋಗ್ತಾ ನೀನು ದೊಡ್ಡವಳಾದ, ಹಂಗೆ ಇವನಿಗೂ ಟೈಮ್ ಬೇಕು. ಇವನು ವಿಹಾನ್
ಹೇಳಿದನಲ್ಲ ಚಿಕ್ಕವನಿದ್ದಾಗ ನನ್ನ ಥರನೇ ಸೇಮ್ ಇದ್ದ. ಅಪ್ಪ ಹಂಗೆ ಬ್ಲಾಗಲ್ಲಿ ನನ್ನ ಧ್ರುವ ಸರ್ಜನ್ ಏನೋ ಹೇಳಕ್ ಹೋಗ್ತಿದ್ದೇನೆ. ಧ್ರುವ ಸರ್ಜಾ ಅವ್ರಿಗೆ ಏನಂತ ಏನ್ ಗೊತ್ತಾ ಧ್ರುವ ಸರ್ಜಾ? ನೀನು ಒಂದು ದೊಡ್ಡಪ್ಪ ಅನ್ನು ಇಲ್ಲಾಂದ್ರೆ ಸರ್ ಅನ್ನು ಹಂಗೆಲ್ಲ ಅನ್ಬಾರ್ದು. ಹೇಳಿ ಸರ್ ಏನ್ ಗೊತ್ತಾ, ಇವತ್ತು ಆ ದಿನ ನೀವು ನನ್ನ ಚಿಕ್ಕವಳಿದ್ದಾಗ ನೋಡಕ್ ಬಂದಿದ್ರಲ್ಲ, ಅವಾಗ ಇವರೆಲ್ಲರೂ ಯಾನ ಅಂತ ಹೆಸರಕ್ಕೆ ಹೋಗ್ತಿದ್ರು ತಾನೆ, ಇವಾಗ ನೀವೇ ಹೆಸರಿತಿ ತಾನೆ ಯುಕ್ತ ಅಂತ. ಥ್ಯಾಂಕ್ ಯು ಸೋ ಮಚ್. ಹಂಗಲ್ಲ, ಏನ್ ಗೊತ್ತಾ, ನಿನಗೆ ಯಾನ ಅಂತ ಇಡ್ಬೇಕಂತ ಹೇಳಿದ್ರು. ಕೇಳು, ಅವಾಗ ಯಾನ ಅಂತ ಇಡ್ಬೇಕು ಅನ್ಕೊಂಡಾಗ ಅವರು ಬೇಡ ಸ್ಕೂಲಲ್ಲಿ ರೇಗಿಸ್ಬಿಡ್ತಾರೆ ಏನ ಅನ್ಕೊಂಡು, ಅದಕ್ಕೆ ಬೇರೆ ಇಡೋಣ ಅಂದಾಗ ಯುಕ್ತ ಹೆಂಗೈತೆ ಅಂತ ಕೇಳಿದಾಗ ಯುಕ್ತ ಚೆನ್ನಾಗೈತೆ, ಯುಕ್ತ ಇಡ್ರಿ ಅಂತ ಹೇಳಿದ್ರು. ನಿನಗೆ ಯುಕ್ತ ಇಷ್ಟನಾ ಯಾನ ಇಷ್ಟನಾ? ಯುಕ್ತ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು ಸರ್. ಸರ್ ನೀವು ಧ್ರುವ ಸರ್ಜಾ ಸಾಂಗ್ ಅವ್ರದ್ದು ಯಾವ್ದು ಬರುತ್ತೆ ನಿಮಗೆ? ಯಾವ್ದಾರು ಒಂದು ಸಾಂಗ್ ಹೇಳೋದು ಹೇಳು. ಯಾವ್ದು ಹೇಳು? ಗುರುವೇ ನಿನ್ನ ಅರ್ಥ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನ ಅರ್ಥ ಬಲ್ಲೋರು ಯಾರ್ಯಾರೋ, ಶಿವ ಮ್ಯೂಸಿಕ್ ಅಷ್ಟೇ ಕೇಳಿ ಫಿಲಮ್ ನೋಡ್ದಾ? ಎಲ್ಲಿ? ಎಲ್ಲೂ ನಾನು ಚಿಕ್ಕವಳಿದ್ದಾಗ ನಾನು ಅವ್ರ ಮೂವಿ ನೋಡಿರ್ಲಿಲ್ಲ. ನಾನು ಬರ್ತೀನಿ ಅಂತಿದ್ದೆ. ಅವಾಗ ಬರೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಸ್ಕೂಲು ಎಕ್ಸಾಮ್ಸು ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾನು ಮನೆಯಲ್ಲೇ ನೋಡ್ಕೊಂಡ್ಬಿಟ್ಟೆ ಅದನ್ನು. ಜಿ ಕನ್ನಡದಲ್ಲಿ. ಜಿ ಕನ್ನಡ ಜಿ ಆಪಲ್ ನೋಡೋದಲ್ಲ ನಿಮ್ಮ ಮೊನ್ನೆ. ನಾವು ವಿಹಾನ್ಗೆ ಏನಂತಾರೆ ಮನೇಲಿ? ವಿಹಾನ್ ಸಾಯಿ ಅಲ್ಲ, ನಿಮ್ಮಮ್ಮ ಏನಂತಾರೆ ನಿನಗೆ? ಯಾರ ಹೆಸರು ಕರೀತಾರೆ? ಧ್ರುವ ಸರ್ಜಾ. ಯಾಕೆ ಹೇಳು? ಯಾಕೆ? ಅವನ ಬಾಡಿ ಐತಲ್ಲ, ಇವನಿಗೆ ಬಾಡಿ ಐತಲ್ಲ, ಅದಕ್ಕೆ ಇವನಿಗೆ ಧ್ರುವ ಸರ್ಜಾ ಅಂತ. ಬಾಡಿ ನೋಡೋಂಗಿದೆ. ವಿಹಾನ್ ಅತ್ತೆ ಏನಂತ ಕರೀತಾರಪ್ಪ ನಿನ್ನ? ವಿಹಾನ್ ಅತ್ತೆ ಏನಂತ ಕರೀತಾರೆ? ಈ ವಿಹಾನ್ ಕೂರ್ತಂಗ್ ಗೊತ್ತಾ ನಮ್ಮ ವಿಹಾನು? ಸರ್ಕಾರಿ ತೋರ್ಸೋಣ ನೋಡಿ ಗಾಯ್ಸ್, ನಮ್ಮ ವಿಹಾನ್ ಹೆಂಗ್ ಕೂರ್ತಾನೀಗ. ಕುತ್ಕೊಮ್ಮ. ರೆಡಿ 1 2 3 ಸ್ಟಾರ್ಟ್. ಕುತ್ಕೊ. ವಿಹಾನ್ ಕುತ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಮತ್ತೆ ಬಾ ವ್ಯಕ್ತ ಮಾತಾಡೋಣ. ಏನ್ ಸಮಾಚಾರ, ಹೆಂಗ್ ನಡೀತಿದೆ ಸ್ಕೂಲ್ ಲೈಫು? ಅದ್ರ ಬಗ್ಗೆ ಏನ್ ಮಾತಾಡಿಲ್ಲ, ಬಾ ಕುತ್ಕ. ಚೆನ್ನಾಗಿದೆ ನಮ್ಮ ಸ್ಕೂಲು, ನಮ್ಮ ಫ್ರೆಂಡ್ಸ್ ಹೊಸಾಗಿ ಬಂದ್ರು. ನಾನು ಇವಾಗ ನಮ್ಮ ಸ್ಕೂಲಲ್ಲಿ ಒಂದು ಬೇಜಾರಿದೆ. ಏನ್ ಬೇಜಾರು ಅಂತ ನಾನು ಇಲ್ಲಿ ಹೇಳ್ತೀನಿ. ಏನ್ ಬೇಜಾರು ಅಂದ್ರೆ, ಮುಂಚೆ ಎಲ್ಲ ನಮ್ಮ ಹಳೆ ಫ್ರೆಂಡ್ಸ್ ಅವರೇ ಎಲ್ಲ ಚೆನ್ನಾಗಿರ್ತಿದ್ರು, ನನ್ನ ಜೊತೆ ಆಟ ಆಡ್ತಿದ್ರು, ಎಲ್ಲ ಇಷ್ಟು ಚೆನ್ನಾಗಿದ್ರು, ಇಷ್ಟು ಚೆನ್ನಾಗಿತ್ತು ಅವರು. ನನಗೆ ಫುಲ್ ಇಷ್ಟ. ಅದೇ LKGದಲ್ಲಿ ನಂಗೆ ಯಾವ ಸ್ಟೂಡೆಂಟ್ಸ್ ಇಷ್ಟ ಆದ್ರು ಗೊತ್ತಾ? ಒಬ್ಳು ಇಷ್ಟ ಆದ್ಲು ನನಗೆ. ಅವಳು ಕಾಶ್ವಿನೇ. ಕಾಶ್ವಿ ಅವಳು ನನ್ನ ಬೆಸ್ಟ್ ಫ್ರೆಂಡು. ಅವಳು ಒಂದ್ ದಿವಸ ಸ್ವಲ್ಪ ದಿನ ಅವಳ ಪಕ್ಕ ನಾನು ಕೂತ್ಕೊಂತಾ ಇದ್ದೆ. ಆಮೇಲೆ ಅಷ್ಟೇ ಅಂದ್ರೆ ಮತ್ತೆ ಅವಾಗ UKG ಹೆಂಗೈತೆ, ಏನೇನ್ ನಡೀತೈತೆ ನಿಮ್ಮ ಸ್ಕೂಲಲ್ಲಿ ಅದನ್ನೆಲ್ಲ ಹೇಳಿ. ನಮ್ಮ UKGದಲ್ಲಿ ಇವಾಗ ಹೊಸ ಬಂದು ಇವಾಗ ಕಾಶ್ವಿ ಇದ್ದ. ಕಾಶ್ವಿ ಹೆಂಗಿರ್ತಾರೋ ಅವ್ಳ ಮುಖ ಹೆಂಗಿದ್ಯೋ ಹಂಗೆ ಇನ್ನೊಬ್ಳು ಬಂದ್ಲು. ಸೇಮ್ ಇದೆ ಅವ್ಳ ಮುಖ ಮತ್ತೆ ಕಾಶ್ವಿ ಮುಖ. ಅವಳ ಹೆಸರು ಹೇಳ್ತೀನಿ, ಅವಳ ಹೆಸರು ವೈಷ್ಣವಿ ಅಂತ. ಇವಾಗ ನಿಮ್ ಸೆಕ್ಷನ್ ಯಾವುದು? ಸೆಕ್ಷನ್ ರಾವಿ. ಮುಂಚೆ ಸೆಕ್ಷನ್ ಗಂಗಾ ಇರ್ತಿತ್ತು, ಇವಾಗ ರಾವಿ ಅಂದ್ರೆ ಏನು? ರಾವಿ ನೀನು ನಿಮ್ಮ ಟೀಚರಿಗೆ ಕೇಳಿ ರಾವಿ ಅಂದ್ರೆ ಏನು ಅಂತ ನಾನು ಹೇಳಿದ್ನಲ್ಲ. ನನಗೆ ಗೊತ್ತು ರಾವಿ ಏನಂದ್ರೆ, ನಿನಗೆ ಗೊತ್ತಾಗಬೇಕಲ್ಲ. ಗಂಗಾ ಅಂದ್ರೆ ಏನು ಹೇಳು? ರಿವರ್ ಅಂತ ಮರ್ತ್ಬಿಟ್ಯಾ? ಗಂಗಾ ಅಂದ್ರೆ ರಿವರ್ ಹೆಸರು, ಓಕೆನಾ? ನಿಮ್ಮ ಸೆಕ್ಷನ್ಗೆ ರಿವರ್ ಹೆಸರು. ಈಗ ರಾವಿ ಅಂದ್ರೂ ಅದು ಒಂದು ನನಗೆ ಗೊತ್ತು. ಬಟ್ ನಿಮ್ಮ ಟೀಚರ್ನ ಕೇಳು, ಮೇಡಮ್ ನಮ್ಮ ಸೆಕ್ಷನ್ ಹೆಸರು ಯಾಕೆ ರಾವಿ ಅಂತ ಇಟ್ಟಿದ್ದೀರಾ ಅಂತ, ಆಯ್ತಾ? ಮತ್ತೆ ಹೆಂಗ್ ನಡೀತೆ ಸ್ಕೂಲ್ ಲೈಫ್ ಎಲ್ಲ? ಏನೇನ್ ಮಾಡ್ತೀವಿ ಬೆಳಿಗ್ಗೆ ಯಾವ್ದು ಎದ್ದು ನೀನು ಸ್ಕೂಲ್ಗೆ ಹೋದಾಗ? ಈಗ ಬೆಳಿಗ್ಗೆ ಎದ್ದು ಹೇಳ್ತೀಯಲ್ಲಮ್ಮ, ನಿನ್ ರೊಟೀನ್ ಲೈಫ್ ಏನು? ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯ? ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ನಮ್ಮ ಅಮ್ಮನ ಹತ್ರ ಹೋಗಿ ಎಬ್ಸಿ ಅವ್ರ ಬ್ರಷ್ ಮಾಡ್ತೀನಿ ಅವ್ರ ಜೊತೆ. ಆಮೇಲೆ
ಅಮ್ಮ ನನಗೆ ಬ್ರಷ್ ಮಾಡಿಸ್ತಾರೆ, ಸ್ನಾನ ಮಾಡಿಸಾದ ತಕ್ಷಣ ನಮ್ಮಮ್ಮ ಅದು ಬಟ್ಟೆ ತಗೊಂಡ್ಬಂದು ನಮ್ಮ ಸ್ಕೂಲು ಹಾಕ್ತಾರೆ. ಆಮೇಲೆ ರೆಡಿ ಮಾಡ್ತಾರೆ ಸ್ಕೂಲಿಗೆ ಹೋಗೋಕ್ಕೆ. ಆಮೇಲೆ ಸ್ಕೂಲಿಗೆ ಕಳಿಸ್ತಾರೆ ಬ್ಯಾಗ್ ಹಾಕಿ, ಲಂಚ್ ಬಾಕ್ಸ್ ಕೊಟ್ಟು ತಾತ ಲಂಚ್ ಬಾಕ್ಸ್ ಕೊಟ್ಟು ಮತ್ತೆ ತಾತನ ಕರ್ಕೊಂಡು ಇದು ಫುಡ್ ಯಾರು ಪ್ರಿಪೇರ್ ಮಾಡೋದು? ಫುಡ್ ಯಾರು ಪ್ರಿಪೇರ್ ಮಾಡೋದು? ಅಜ್ಜಿ. ಪ್ರಿಪೇರ್ ಮಾಡಿ ಊಟ ಯಾರು ಮಾಡ್ತಾರೆ? ಊಟ ಲಂಚ್ ಬಾಕ್ಸ್ ನಮ್ಮ ಅಜ್ಜಿ ಕಟ್ಟಿರ್ತಾರೆ. ಆಮೇಲೆ ನಮ್ಮ ತಾತ ಕರ್ಕೊಂಡು ಹೋಗಿ ಅದು ನಮ್ಮ ಸ್ಕೂಲ್ ಹತ್ರ ಬಿಡ್ತಾರೆ. ನಾನು ಸ್ವಲ್ಪ ಅಲ್ಲಿ ಆಚೆಗಡೆ ಬಿತ್ತು ಹೋಗ್ತಾರೆ. ಆಮೇಲೆ ನಾನು ಲಂಚ್ ಪ್ಯಾಕ್ಸ್ ತಗೊಂಡು ನಮ್ಮ ಸ್ಕೂಲ್ ಒಳಗಡೆ ಹೋಗ್ತೀನಿ. ಆಮೇಲೆ ಶಿಲಾಯಿಗೆ ತಿನ್ ಮ್ಯಾಮ್ ಅಂತೀನಿ. ಆಮೇಲೆ ಕೂತ್ಕೊಂತೀನಿ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ನಮ್ಮ ಟೀಚರು ಹೋಮ್ವರ್ಕ್ ಕೊಡ್ತಾರೆ. ಫಸ್ಟ್ ಓಪನ್ ದ ಡೈರಿ ಅಂತ ಹೇಳ್ತಾರೆ. ಆಮೇಲೆ ನಾವು ಡೈರಿ ಬರಿತೀವಿ. ಆಮೇಲೆ ಮ್ಯಾಮ್ಗೆ ಕೊಡ್ತೀವಿ, ಡೈರಿ ಬರೆದು ಆಮೇಲೆ ಹೋಮ್ವರ್ಕ್ ಕೊಡ್ತಾರೆ. ಆಮೇಲೆ ಊಟ ಕೊಡ್ತಾರೆ. ಆಮೇಲೆ ಇನ್ನೊಂದು ಹೋಮ್ವರ್ಕ್ ಕೊಡ್ತಾರೆ, ಫುಲ್ ಹೋಮ್ವರ್ಕು. ನಾನು ಅಬ್ಸೆಂಟ್ ಆಗಿದ್ನಲ್ಲ, ಆ ಹೋಮ್ವರ್ಕು ನನಗೆ ಇವತ್ತೇ ಕಂಪ್ಲೀಟ್ ಮಾಡಿದೆ. ಆಮೇಲೆ ಊಟ ತಿಂದಾಗೆ ಆದಮೇಲೆ ಮ್ಯಾಮ್ಗೆ ಶಿಲಾಯಿ ಗೊತ್ತು ಹ್ಯಾಂಡ್ ವಾಶ್ ಅಂತ ಅಂತೀನಿ. ಆಮೇಲೆ ಹ್ಯಾಂಡ್ ವಾಶ್ಗೆ ಹೋದೆ. ಹ್ಯಾಂಡ್ ವಾಶ್ಗೆ ಹೋಗಿ ಬಂದೆ. ಆಮೇಲೆ ಅದನ್ನ ಒರೆಸ್ಕೊಂತೀನಿ. ನಂದು ನನಗೆ ನಂದು ನ್ಯಾಪ್ಕಿನಿಂದ ನಾನು ಒರೆಸ್ಕೊಂತೀನಿ ನನ್ನ ಕೈನ ಬಂದಿದ ತಕ್ಷಣ. ಆಮೇಲೆ ಎಲ್ಲ ಇಟ್ಬಿಟ್ಟು ನಾನು ತಿಂದಿದ್ದೆಲ್ಲ ಆಮೇಲೆ ಅದು ತಗೊಂಡು ಎತ್ತಿ ಅಲ್ಲಿ ಜಾಗ ಇರುತ್ತೆ ಲಂಚ್ ಬಾಕ್ಸ್ ಇರೋಕ್ಕೆ, ಅಲ್ಲಿ ಇಟ್ಟಿರ್ತೀವಿ ನಾವು. ಆಮೇಲೆ ಸೊ ಗಾಯ್ಸ್ ಇವನು ಹೆಂಗಿಂಗೋ ಹೂ ಅಂತ ಮಾತಾಡೋದು ಕಲ್ತ್ಬಿಟ್ಟವನೆ ಈ ತಕ್ಷಣ. ಆಮೇಲೆ ಹೋಮ್ವರ್ಕ್ ಬರ್ದಾಗಿದ ತಕ್ಷಣ ಆಮೇಲೆ ಮನೆಗೆ ಬಿಡ್ತಾರೆ ಅಷ್ಟೇ. ಸೊ ಈಗ ಬಿಡು, ಫೈನಲಿ ನಮ್ಮ ವಿಹಾನ್ ಅವ್ರ ಊರಿಗೆ ಹೋಗ್ತಿದ್ದಾನೆ, ಅದ್ರ ಬಗ್ಗೆ ಹೇಳು. ನನಗೆ ವಿಹಾನ್ ಹೋಗ್ತಿದ್ದಾನೆ ಅಂತ ಏನು ಖುಷಿ ಇಲ್ಲ ಗೊತ್ತಾ? ವಿಹಾನ್ ಏನಾದರೂ ಹೋದ್ರೆ ನಮಗೂ ಬೇಜಾರಾಗುತ್ತಲ್ಲ. ಯಾವಾಗ ನಾನು ವಿಹಾನ್ ಬಿಟ್ಟು ಯಾವ ಪಾಪುನ ಮುದ್ದು ಮಾಡೋದು ಅಂತ ನನಗೆ. ಇವಾಗ ಏನಾದರೂ ವಿಹಾನ್ ಹೋದ್ರೆ ನಮಗೆ ಯಾರು ಮುದ್ದು ಮಾಡೋದಿಲ್ಲ. ವಿಡಿಯೋ ಕಾಲ್ ಮಾಡಿದ್ರೆ ಇಲ್ಲೇ ಬಂದಿರಬೇಕು, ಅವನು ಇಲ್ಲೋ ಚೆನ್ನಾಗಿರ್ತಿದ್ದ ಅಂತ ಅನಿಸ್ಬಿಡ್ತದೆ ಅವಾಗ. ಅದಕ್ಕೆ ವಿಹಾನ್ ಇಲ್ಲೇ ಇರಬೇಕು ಅಂತ ನಂಗೆ ಆಸೆ ಅಷ್ಟೇ. ಅಂದರೆ ಏನು ಗೊತ್ತಾಯ್ತಾ, ಈಗ ವಿಹಾನು ರಾಧನ್ನ ಹುಬ್ಳಿಗೆ ಕೊಟ್ಟಿದ್ವಿ ಕರೆಕ್ಟಾಗಿ ನಾವು. ಯಾರಿಗೆ? ವಿಹಾನ್ ಡ್ಯಾಡಿ ಹೆಸರೇನು? ಏನು ವಿಹಾನ್ ಅವ್ರ ಡ್ಯಾಡಿ ಹೆಸರು ಏನು? ವಿನ್ನು ಮಾಮ. ಅವ್ರಿಗೆ ಕೊಟ್ಟಾಗ, ಅವ್ರ ಮನೆಗೆ ಕೊಟ್ಟಾಗ ವಿಹಾನು ಅವ್ರ ಮಗ ಅಲ್ವಾ? ವಿಹಾನ್ ಅಲ್ಲೇ ಇರ್ಬೇಕು, ಅವ್ರ ಮನೇಲೇ ಇರಬೇಕು. ಇವಾಗ ನಾನೇ ಇಲ್ಲಿರ್ತೀನಿ ನಮ್ಮ ಅಪ್ಪನ ಮನೆಯಲ್ಲಿ, ಹೆಂಗಿರ್ತೀನೋ ಹಂಗೆ ಅವ್ರ ಮನೇಲೂ ಅವ್ರು ಇರ್ಬೇಕು ಅಂತ ಆಸೆ ಆಗ್ಬಿಡ್ತದ. ಮತ್ತೆ ಹಂಗೆ ಈಗ ಇಶಾಂತ್ ಯಾರ ಮನೇಲಿದ್ದಾನೆ? ಅವ್ರ ಅಪ್ಪನ ಮನೆ. ಹಂಗೆ ಎಲ್ಲರೂ ಅವ್ರ ಅಪ್ಪನ ಮನೇಲಿ ಇರ್ಬೇಕು, ಆಯ್ತಾ? ಇವನು ಹಂಗೆ ಅವ್ರ ಅಪ್ಪನ ಮನೇಲಿ ಇರ್ತಾನೆ. ನಮ್ಮ ಮನೇಲಿ ಏನೋ ಫಂಕ್ಷನ್ನು ಏನಾರು ಮಾಡೋದು ಬರ್ತಾರೆ, ಅವಾಗ ಹೇಳಿದ್ನಲ್ಲ ಹಂಗೆ. ಬಟ್ ಏನಾಗಲ್ಲ ಬಿಡುತ್ತ ನಾವು ಅಂದರೆ ಎಲ್ಲರೂ ಅಷ್ಟೇ. ಈಗ ನೋಡು, ಈಗ ನಿನಗೆ ಹೆಂಗೆ ಹೇಳ್ಬೇಕು, ಇವಾಗ ರಂಜಿತಾ ಸುಷ್ಮಿತಾ ಇದ್ರಲ್ಲ, ನಿನಗೆ ಅರ್ಥ ಮಾಡಕ್ಕೆ ಹೋಗ್ಬೇಕಂದ್ರೆ ಪಿಂಕಿ ರಾಧಾ ಇದ್ರಲ್ಲ, ಅವರೆಲ್ಲ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಇದ್ವಿ ನಾವೆಲ್ಲ. ಅಂದರೆ ಒಂದೇ ಮನೆಯಲ್ಲಿ ಒಂದು 25 ವರ್ಷ ಒಂದೇ ಮನೇಲಿ ಇದ್ವಿ ನಾವೆಲ್ಲ. ಕೇಳಿಸ್ಕ, 25 ವರ್ಷ ಒಂದೇ ಮನೇಲಿ ಇದ್ವಿ. ಬಟ್ ದೊಡ್ಡವ್ರು ಆಗ್ತಾ ಏನಾಗುತ್ತೆ, ಅವ್ರವ್ರ ಕೆಲಸಗಳು, ಅವ್ರವ್ರ ಜವಾಬ್ದಾರಿಗಳು, ಅವ್ರವ್ರ ಲೈಫ್ ಟರ್ನಿಂಗ್ ಪಾಯಿಂಟ್ಗಳು ಬರ್ತವೆ. ಇವಾಗ ಮದುವೆ ಅಂತ ಒಂದು ಬರುತ್ತೆ, ಬಂದಾಗ ಅವಾಗ ಅವರೆಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡ್ಬೇಕು. ಅಂದರೆ ಮದುವೆ ಮಾಡಿಕೊಟ್ಟು ಮನೆಗೆ, ಅದೇ ಅಲ್ವಾ ನಮ್ಮ ಸಂಪ್ರದಾಯ. ಸೊ ಈಗ ನೀನು ಅಷ್ಟೇ,
ಈಗ ನೀನು ದೊಡ್ಡವಳಾಗ್ತೀಯಾ, ನೀನು ದೊಡ್ಡವಳಾಗಿ ಎಲ್ಲ ಓದಿ ಎಲ್ಲ ಮುಗಿದ್ಮೇಲೆ ನಿಮ್ಗೆ ವಯಸ್ಸಾದ್ಮೇಲೆ ಅವಾಗ ನಾವು ನೀನು ಮದುವೆ ಮಾಡ್ಬೇಕಲ್ಲ ಇತ್ತ, ಅವಾಗ ಮದುವೆ ಮಾಡಿದ್ಮೇಲೆ ನೀನು ಯಾರ ಮನೆಗೆ ಹೋಗ್ತೀಯಾ? ಹೋಗ್ತೀಯಾ? ಇಲ್ಲ. ಮತ್ತೆ ಹೋಗಾಗಿದ ತಕ್ಷಣ ಒಂದು ದಿವಸ ಇವಾಗ ಇರ್ತೀನಿ, ಆಮೇಲೆ ನಮ್ಮ ಅಪ್ಪನ ಮನೆಗೆ ಬರ್ತೀನಿ, ಆಮೇಲೆ ಸ್ವಲ್ಪ ದಿವಸ ನಮ್ಮ ಅಪ್ಪನ ಮನೆಯಲ್ಲೇ ಇರ್ತೀನಿ, ಆಮೇಲೆ ಹೋಗ್ತೀನಿ. ಹಂಗೆ ಮತ್ತೆ ಅವಾಗ ನಮ್ಮನ್ನ ಯಾರು ನೋಡ್ಕೊತಾರುತ್ತಾ? ನಾನು ಬಂದಿರ್ತೀನಿ. ಅಲ್ಲ ನಮ್ಮ ನೀನು ಬಂದು ಆಮೇಲೆ ಹೋಗ್ತೀಯ, ಆಮೇಲೆ ನಮ್ಮನ್ನ ಯಾರು ನೋಡ್ಕೊಂತಾರೆ ನಮಗೆ ವಯಸ್ಸಾದ್ಮೇಲೆ? ಏನಾದರೂ ನೋಡ್ಕೊಳ್ಳೋರು ಇರಲಿಲ್ಲ ಅಂದರೆ ನಮ್ಮ ಮನೆಗೆ ಬಂದ್ಬಿಡ್ಬೇಕಲ್ಲ. ಯಾರು? ನೀವು. ನಾವು ನಿಮ್ಮ ಮನೆಗೆ ಬಿಟ್ಕೊಳ್ಳಿಲ್ಲ ಅಂದರೆ ಬೇರೆಯವರು? ಮತ್ತು ನಾನು ಬರ್ತೀನಲ್ಲ. ಅಲ್ಲ ನಮ್ಮನ್ನ ಯಾರು ನೋಡ್ಕೊಳ್ಳಿಲ್ಲ, ನೀನು ಬರಲಿಲ್ಲ ಅಂದರೆ ನಾವೇನು ಮಾಡೋದು? ನಾನು ಸುಷ್ಮಿತಾ ಎಲ್ಲಿಗೆ ಹೋಗೋದು? ಹಂಗೆ ನೀವು ಆಚೆನೇ ವೇಟ್ ಮಾಡ್ಕೊಂತ ಹಂಗೆ ನಿಂತೀನಿ. ನಾನು ಬಂದು ಅವಾಗ ಡೋರ್ ಓಪನ್ ಮಾಡ್ತೀನಿ, ಆಮೇಲೆ ಕರ್ಕೊಂತೀನಿ, ಆಮೇಲೆ ಊಟ ಹಾಕ್ತೀನಿ. ಊಟ ಹಾಕಿದ ತಕ್ಷಣ ನಿಮಗೆ ಕೇಳ್ತೀನಿ ಫಸ್ಟ್ ಏನು ತಿಂತೀರಾ ಅಂತ, ಆಮೇಲೆ ನೀವೇನು ಹೇಳ್ತೀರೋ ಅದನ್ನ ಮಾಡ್ತೀನಿ, ಆಮೇಲೆ ಊಟ ಕೊಡ್ತೀನಿ ಅದನ್ನ, ಆಮೇಲೆ ಒಂದು ರೂಮ್ ಮಾಡ್ಕೊಡ್ತೀನಿ, ಚಾಪೆ ಹಾಸ್ಕೊಡ್ತೀನಿ, ಆಮೇಲೆ ಅಲ್ಲಿ ನೀಟಾಗಿ ಬೆಡ್ಶೀಟ್ ಹಾಕಿ ಅದ್ರಲ್ಲಿ ಡೆಕೋರೇಟ್ ಮಾಡಿ, ಇವಾಗ ಇಲ್ಲಿ ಹೆಂಗ್ ದಿಂಬಚ್ಚಿ ಹಾಸಿಗೆ ಹಾಸಿ ಆ ಥರ ಎಲ್ಲ ಮಾಡಿಬಿಟ್ಟು ನೀವು ಹೋಗ್ತೀರಾ, ಆಮೇಲೆ ಮಲ್ಕೊತೀರಾ. ಹಂಗೆ ಮಾಡ್ತೀಯಾ? ಅಷ್ಟು ಮಾಡಮ್ಮ ಸಾಕು ನಮಗೆ. ಸೊ ಚೆನ್ನಾಗಿ ಓದು ಆಯಿತಾ? ನಾನು ಒಂಚೂರು ಕೆಲಸಗಳಿರೋದ್ರಿಂದ ವ್ಲಾಗ್ಗಳು ಮಾಡೋಕ್ಕಾಗ್ತಿಲ್ಲ. ಈಗೆಲ್ಲ ಕೆಲಸ ಮುಗಿತೀನಿ ಮೇಲೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇಷ್ಟು ಈಗ ಆಷಾಢ ಶುರುವಲ್ಲ, ನಮ್ದು ಒಂಚೂರು ಕೆಲಸ ಎಲ್ಲ ಹೋಲ್ಡ್ ಮಾಡಿಬಿಟ್ಟಿದ್ದೀವಿ. ಸೊ ಆರಾಮಾಗಿ ನಾನು ಇರ್ತೀನಿ ನಿಮ್ಮ ಮೇಲೆ. ಸೊ ಗಾಯ್ಸ್, ಇವಾಗ ಏನು ಗೊತ್ತಾ, ನಮ್ಮಪ್ಪ ಇವಾಗ ಇನ್ನೊಂದು ಮೂವಿ ಮಾಡೋಕ್ಕೆ ಹೋಗ್ತವ್ರೆ ಇವಾಗ. ಅದಕ್ಕೇನೆ ಇವಾಗ ಅವರು ಇಷ್ಟು ಕೆಲಸಕ್ಕೆ ಒಂಚೂರು ರಜೆ ಆಗೋದಿಲ್ಲ. ಅವ್ರು ಡೈಲಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವ್ರಿಗೆ ಮೂವಿ ಮಾಡೋಕ್ಕೇನೆ ಇವಾಗ ಇಷ್ಟು ದುಡಿತಾರೆ ನಮ್ಮ ಅಪ್ಪ. ಆಮೇಲೆ ನನಗೆ ಅವ್ರ ಜೊತೆಗೆ ನಮ್ಮ ಅಪ್ಪಂದು ಮೂವಿ ಮಾಡೋಕ್ಕೂ ಅವರು ದುಡಿತವ್ರು, ಮತ್ತು ನನ್ನ ಫೀಸ್ ಕಟ್ಟಕ್ಕೂ ದುಡಿತವ್ರು ಅವರು. ನಾನು ಒಬ್ಬನೇ ದುಡಿತಿಲ್ಲ ಇತ್ತಾ, ನಿಮ್ಮ ಅಮ್ಮನೂ ದುಡಿತಿದ್ದಾರೆ. ನಮ್ಮ ಅಮ್ಮನೂ ದುಡಿತವ್ರೆ, ಓಕೆನಾ? ಆಮೇಲೆ ನಮ್ಮ ಅತ್ತೆನೂ ದುಡಿತವ್ರೆ. ನೋಡಿ, ಎಲ್ಲರೂ ದುಡಿತಿದ್ದಾರೆ ನಮ್ಮ ಮನೆಯಲ್ಲಿ. ನಾನು ಒಬ್ಬನೇ ಅಂತ ಅನ್ಬಾರ್ದು, ಓಕೆನಾ? ಎಲ್ಲರೂ ಸೇರಿ ಮಾಡ್ತಿರೋದಕ್ಕೆ ಮನೆ ಚೆನ್ನಾಗಿರೋದು. ಹಂಗೆ ಎಲ್ಲರೂ ಸೇರಿದ್ರೇ ಇದಾಗೋದು. ಈಗ ಯಾರೋ ನಾವು ವಿಡಿಯೋ ಮಾಡೋದು ಒಬ್ಬರು ನೋಡಿದ್ರೆ ಒಬ್ಬರೇ ನೋಡ್ತಾರೆ, ಸಾವಿರಾರು ಜನ ಲಕ್ಷಾಂತರ ಜನ ನೋಡಿದ್ರೆ ಎಲ್ಲರೂ ನೋಡ್ದಂಗೆ ಆಗುತ್ತೆ. ಅಂದರೆ ನೀನು ಲಕ್ಷಾಂತರ ಜನ ಸಾವಿರಾರು ಜನ ಸೇರಿದ್ರೆ ಏನೋ ಒಂದು ಆಗೋದಲ್ಲ, ಹಂಗೆ ಯಾರೋ ಒಬ್ಬರಿಂದ ಆಗಲ್ಲ, ಎಲ್ಲರೂ ಸೇರೇ ಆಗೋದು. ಸೊ ಒಳ್ಳೇದಾಗಲಿ ಎಲ್ರಿಗೂ. ಸರಿ, ಇನ್ನೇನು ನಮ್ಮ ಏನು ಊರಿಗೆ ಹೋಗ್ತಾನೆ ನಮ್ಮ ಮಳೆಯ, ಬೇಜಾರಾಗುತ್ತೆ ಅವನ್ನ ಕಳ್ಸೋಕ್ಕೆ. ಅವನು ಏನು ಗೊತ್ತಾ, ವಿಹಾನ್ ಹುಟ್ಟಿದಾಗ ಫಸ್ಟು ನನ್ನ ಫ್ರೆಂಡೇ ಇದ್ನಲ್ಲ ವಿಶಾಲ್ ಡಾಕ್ಟ್ರು, ಫೋನ್ ಮಾಡಿದಾಗ ಗಂಡು ಪಾಪು ಆಯಿತು ಅಂತ. ನಾನು ಖುಷಿಯಾಗ್ಬಿಟ್ಟೆ, ಓ ಹಳೆಯ ಹುಟ್ಟಿದ ಅಂತ. ನೀನಿದ್ದಲ್ಲ ಅವತ್ತೆ ಅಲ್ಲಿ, ನಿನಗೇನು ಅನಿಸ್ತು ವಿಹಾನ್ ಹುಟ್ಟಿದ ತಕ್ಷಣ? ನನಗೆ ವಿಹಾನ್ ಹುಟ್ಟಿದ ತಕ್ಷಣನೇ ಭಾಳ ಖುಷಿ ಆಯಿತು. ಹೆಂಗಿದ್ರು ತಮ್ಮ ಪಾಪ ಹುಟ್ಟ, ಇವಾಗ ನನ್ನ ಜೊತೆನೇ ಯಾರಾದರೂ ಏನು ಪಾಪ ಅನ್ನೋದು ಕಲ್ತವನೆ. ಏನೋ ಹಿಂಗೆ ಬೋರ ಆಯ್ತೈತಾ, ಮತ್ತೆ ಹೋಗಿ ಮಾತಾಡ್ಕೊಂಡು ನೀನೇನೋ ಆ ಹೂ ಇವಾಗ ನಾವು ಸುಮ್ಮನೆ ಇರ್ತಿದ್ದೀವಿ. ಇವಾಗ ನೀವು ವಿಹಾನ್ದು ವಾಯ್ಸ್ ಕೇಳಿಸ್ಕೊಬೇಕು ಹೆಂಗೆ ಮಾತಾಡ್ತೇನೆ ಅಂತ. ಸ್ವಲ್ಪ ಸುಮ್ಮನೆ ಇರೋಣ, ವಿಹಾನ್ದು ಮಾತಾಡೋದು ಕೇಳಿಸ್ಕೊಂತೀರಾ ನೀವು? ದೂರಲ್ಲಿ ಎಲ್ಲರೂ ನಿಮ್ಮ ವಿಡಿಯೋ ನೋಡ್ತಾರೆ. ಎಸ್, ಅಷ್ಟೇ ಗಾಯ್ಸ್. ಇದು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಸುಮ್ಮನೆ ನನಗೆ ಅದು ಮಾತಾಡೋಕ್ಕೆ ಇಷ್ಟ ಇಲ್ಲ, ಇವ್ರನ್ನ ಕಳಿಸ್ತಿರೋದು. ಅದಕ್ಕೆ ಸುಮ್ಮನೆ ಏನೋ ನಾವು ಮಾತಾಡೋದು. ಬಟ್ ಈ ಬ್ಲಾಗ್ ಚೆನ್ನಾಗಿತ್ತಲ್ಲ ಇವತ್ತು.
ನಮ್ಮ ಯುಕ್ತಿನ ಮೆಚುರಿಟಿ ನನಗೆ ಸಖತ್ ಇಷ್ಟ ಆಯಿತು. ಅವಳಿಗೆ ಈ ವಯಸ್ಸಿಗೆ ಸಿಕ್ಕಾಪಟ್ಟೆ ಮೆಚುರಿಟಿ ಬಂದಿದೆ. UKGಗೆ 5 ವರ್ಷಕ್ಕೆ ಸಿಕ್ಕಾಪಟ್ಟೆ ಮೆಚ್ಯೂರ್ಡ್ ಆಗಿ ಅವಳಿಗೆ ಗೊತ್ತು ನಮ್ಮ ಮನೇಲಿ ಏನೇನು ನಡೆಯುತ್ತೆ ಎಲ್ಲ. ನಾವೆಲ್ಲ ಮಕ್ಳಿಗೆ ಹೇಳ್ತೀವಿ, ಬಟ್ ಹಾಗೆ ಬೆಳೆಸಿದ್ದೀವಿ. ಖುಷಿ ಅದು ನಮಗೆ. ಅವಳು ಯಾರು ಫ್ಯಾನು? ಅಪ್ಪು ಸರ್. ಅದಕ್ಕೆ ಹಂಗೆ ಬೆಳೆಸಿದ್ದೀವಿ. ಅಂದರೆ ಅವ್ರು ಹೆಂಗೆ ಬದುಕಿದ್ರು, ಹೆಂಗೆ ಬಾಳಿದ್ರು, ಹೆಂಗಿರ್ಬೇಕು ಜೀವನದಲ್ಲಿ, ಅದೆಲ್ಲ ಅವಳು ಕಲ್ತಿದ್ದಾಳೆ. ಅದೇ ಖುಷಿ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ನಮ್ಮ ಈ ವ್ಲಾಗ್. ನಮ್ಮ ವಿಹಾನ್ ಸಾಯಿ ಊರಿಗೆ ಹೋಗ್ತಾ ಇದ್ದಾರೆ. ನನಗೇನು ಬೇಜಾರು ಗೊತ್ತಾ, ವಿಹಾನು ಹೆಂಗಿದ್ರು ಊರಿಗೆ ಹೋಗ್ತಾನೆ. ನನಗೂ ಯಾರಾದ್ರೂ ತಮ್ಮ. ಅಯ್ಯೋ ಇವಳು ತಮ್ಮ, ನಿನ್ನ ತಮ್ಮ ಆಯ್ತು ಆಯ್ತು ನೋಡಂತೆ. ಅಷ್ಟೇ. ಓಕೆನಾ? ಎಂಡ್ ಮಾಡ್ಬಿಡು. ನೀನೇ ಕಟ್ ಮಾಡಿ ಹೋಗಿ. ಎಲ್ಲರಿಗೂ ಬಾಯ್ ಮಾಡ್ಬಿಟ್ಟು ಕಟ್ ಮಾಡ್ಬಿಡು. ಬಾಯ್ ಬಾಯ್.